ನಿನ್ನೆ ದಿವಸ ಏನು ಇದೇ ಪಿ ಪಿ ಸರ್ಕಲಲ್ಲಿ ನಿಂತ್ಕೊಂಡು ಇದೇ ಎನ್ ಆರ್ ಸಂತೋಷ್ ಅನ್ನೋರು ಎನ್ ಆರ್ ಸಂತೋಷ್ ಅನ್ನೋನು ಅನ್ಬೇಕಾಗತ್ತೆ ನಾನು. ಯಾಕಂದರೆ ನನಗಿಂತ 2 ವರ್ಷ ಚಿಕ್ಕೋನು ಇನ್ನೂ ಇವನು. ನನಗೆ 38 ವರ್ಷ, ಅವನಿಗೆ 36 ವರ್ಷ. ಹಾಗಾಗಿ ಅವನೇ ಅಂತ ಹೇಳ್ಬೇಕು ನಾನು. ಯಾಕಂದರೆ ನಿನ್ನೆ ಇವನು ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕೇ ಹೊರತು ಅದು ಬಿಟ್ಟು ಕೋಮು ಗೊಲ್ಬೆ ಸೃಷ್ಟಿ ಮಾಡೋ ಪ್ರಚೋದನಾಕಾರಿ ಭಾಷಣ ಕೊಟ್ಕೊಂಡು ಇಲ್ಲಿದ್ದು ಸೊಲ್ಲಿದ್ದು ಒಂದು ಸಮಾಜದ ಮೇಲೆ ಅಪೋದ ಹೊರಿಸ್ಕೊಂಡು ಮೊನ್ನೆ ಆಗಿರೋದು ಘಟನೆ ಏನೋ ಅದಕ್ಕೇನೋ ಅಲ್ಲಿ ತೊಗೊಬಂದು ಹಿಂದೂ ಮುಸ್ಲಿಂ ಅಂತ ಕ್ರಿಯೇಟ್ ಮಾಡಿ ಗಲಭೆ ಸೃಷ್ಟಿ ಮಾಡಬೇಕಂತ ಹೇಳಿ ಇವನು ಹೊರಟಿದ್ದಾನೆ. ಇದೆಲ್ಲ ನಮ್ಮ ತಾಲೂಕು ಜನ ಅಬ್ಸರ್ವ್ ಮಾಡ್ತಾಯಿದೆ. ಇದಕ್ಕೆ ಯಾರು ನಮ್ಮ ತಾಲೂಕಿನ ಜನ ಇದಕ್ಕೆ ಸೊಪ್ಪಾಕಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಹಿಂದೆ ಇದ್ರ ಜೊತೆಯಲ್ಲಿ ಏನು ಇವನು ಯಾರು ಸಾಬ್ರು ಗಂಡಸ್ರಲ್ಲ ಅಂತ ಹೇಳೋನೆ, ಸಾಬ್ರದು ಬಿಟ್ಟು ನಿಂದು ವೈಯಕ್ತಿಕ ಏನಾರು ಇದ್ರೆ ನನ್ನ ಹತ್ರ ಬಾರ. ಘಟನೆ ಆಗುತ್ತೆ, 100 ಆಗುತ್ತೆ, ದಿವಸ 10 ಆಗುತ್ತೆ. ಇವನು ಏನು ಮಾಡ್ತಾರೆ, ಅದೇನೋ ಆಗಿರುತ್ತೆ, ಅದೇನೋ ಬಿಡಿ ಹೋಗಲಿ. ಇವನು ಸಮಾಜದ ಬಗ್ಗೆ ಯಾಕೆ ಬೈಬೇಕು? ಅಲ್ಲೆಲ್ಲ ಇವನು ಜನ ಸೇರ್ಸೋಕ್ಕಾಗಲ್ಲ. ಯಾವನೋ ಜನ ಸೇರಿಸಿದ್ರೆ ಅಲ್ಲಿ ಹೋಗಿ ಗುಂಪಲ್ಲಿ ಏನೇನೋ ಹೇಳಿಬಿಟ್ಟು ಹೀರೋ ಆಗೋಕ್ಕೆ ಹೋಗೋದು. ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ ಎನ್ ಆರ್ ಸಂತೋಷ್. ನಿನಗೆ ಕಿವಿ ಮಾತು ಹೇಳ್ತಾ ಇದ್ದೀವಿ. ಆಮೇಲೆ ನೀನು ಹೇಳ್ತೀಯಲ್ಲ ಚೇಲಾಗಳದ್ದು ಬಿಟ್ಟು ಚೇಲ ಅಂತೀಯಲ್ಲ, ನೀನು ಬೆಳೆಸ್ಕೊಂಡಿರೋ ಚೇಲಾಗಳು ಇವರೆಲ್ಲ ಬೆಳೆಸ್ಕೊಂಡಿರೋದು. ಈಗ ನೀನು ಹೇಳ್ತಾ ಇದೆಯಲ್ಲ ಯಾರ್ಯಾರಿಗೋ ಚೇಲಾಗಳು, ಏನೇನು ಹೇಳಿಸ್ತಾ ಇದೀಯಾ, ಏನೇನು ಮಾಡಿಸ್ತಾ ಇದೀಯಾ ನೀನು? ಅರಸೀಕೆರೆ ಜನ ನಿನ್ನ ಇದು ಗೊತ್ತಾಗಿದೆ, ಬಂಡವಾಳ ಗೊತ್ತಾಗಿದೆ. ನಿನ್ನ ಹತ್ರ ಯಾರೂ ಇಲ್ಲ, ಈಗ ಹಿಂದವ್ರು ಯಾರೂ ಇಲ್ಲ. ಎಲ್ಲಪ್ಪ ಹೋದ್ರು ಶೇಖರಣ್ಣ ಏನೇನು ಸಹಾಯ ಮಾಡಿದ್ದಾರೆ ಗೊತ್ತಾ ನಿನಗೆ? 4,50,000 ಲೀಟ್ ಕೊಡಿಸಿದ್ರಲ್ಲ, ಅವ್ರಿಗೆ ಜೊತೆಲಿ ಇಟ್ಕೊಂಡಿದ್ಯಾ ನೀನು? ರಾಜಕೀಯನ ಮಾತಾಡೋಕೆ ಹೋದರೆ ಭಾಳ ಇದೆ ನಿನ್ನ ಹತ್ರ. ಅಲ್ಲೆಲ್ಲೋ ಹೇಳ್ತೀಯಾ ಪಿ ಪಿ ಸರ್ಕಲಲ್ಲಿ BJPಲಿ ಇದ್ದಾಗ ಮುಸ್ಲಿಮ್ಸ್ ಓಟ್ ಬೇಡ ಅಂತೀಯ. ಅಲ್ಲೆಲ್ಲೋ ಮುಜಾರ್ ಮೊಲ್ಲಕ್ಕೆ ಬರ್ತೀಯಾ, ಮುಸ್ಲಿಂ ಓಡಬೇಕು ಅಂತೀಯ. ಅಲ್ಲೆಲ್ಲೋ ಅದೊಂದು ಯಾವುದಪ್ಪ ದುಮ್ಮೇನಹಳ್ಳಿಲಿ ಹೇಳ್ತೀಯಾ ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಬಂದಿದೆಯಾ ಅಂತ ಹೇಳ್ತೀಯ. ಅದೇ ಬಾಂಗ್ಲಾದೇಶ ಅದೇ ಪಾಕಿಸ್ತಾನದ ಜೊತೆ ಇಟ್ಕೊಂಡು ತಿರುಗಿದೆ ಸ್ವಲ್ಪ ದಿನ. ಅವೆಲ್ಲ ಉತ್ತರ ಕೊಡಪ್ಪ ನೀನು. ಜಾತಿಗೆ ಏನಕ್ಕೆ ಇಡ್ತಾ ಇದೆಯಾ, ಬೆಂಕಿ ಹಚ್ತಾ ಇದೆಯಾ? ಡೈರೆಕ್ಟ್ ಆಗಿ ಹೇಳು, ನೀನು ಮಾತಾಡು, ಏನಿದೆ ಅಂತ ಹೇಳು. ಈ ಥರ ರಾಜಕೀಯ ಮಾಡಿದ್ರೆ ನೀನು, ಅವ್ನು ಯಾವನೋ ರಾತ್ರಿ ಹೇಳಿದಾನೆ ಖುರೇಸ್ ಅಂತ, ಅಲ್ಲಿ ಹೋಗಿ ರಾಜಕೀಯ ಮಾಡೋಗು ಟಿಪ್ಟೂರಲ್ಲಿ. ಆ ಸಮುದ್ರಿ ಅಲ್ಲಿರ್ಬೋದು, ಇಲ್ಲಿಲ್ಲ. ಅರಸೀಕೆರೆಯಲ್ಲಿ ಇಲ್ಲ. ಅದು ಅರಸೀಕೆರೆ ಶಾಂತಿಯ ತೋಟ. ಹಾಳು ಮಾಡಬೇಡ ನೀನು. ಇಲ್ಲಿ ಬಂದು ಅರಸೀಕೆರೆಯಲ್ಲಿ ಹಾಳು ಮಾಡೋಕ್ಕೆ ಹೋಗಬೇಡ. ನೀನು ಬಂದ ಮೇಲೆ ಎಷ್ಟು ಅಟ್ರಾಸಿಟಿ ಆಗಿದೆ ಅದು ಇದು ರೆಕಾರ್ಡ್ ತೆಗ್ಸು ಫಸ್ಟು. ಜಾತಿ ಮೇಲೆ. ಆಮೇಲೆ ನಿನ್ನೆ ಸ್ಟ್ರೈಕ್ ಮಾಡೋದಲ್ಲ, ಅವ್ರು ಯಾರೋ ಪಾಪ ಏನೇನೋ ಹೇಳ್ಕೊಂಡು ಅವರಿಬ್ಬರು ಕರ್ಕೊಂಬರ್ಬೇಕಿತ್ತು. ನೀನು ಜೊತೆಲಿ ಇಟ್ಕೊಂಡು ಸ್ಟ್ರೈಕ್ ಮಾಡಬೇಕಿತ್ತು. ಅವ್ರು ಬಿಟ್ಬಿಟ್ರು. ಅವರು ಸಮಯಾಣ ಸಸ್ತಾಷ್ಟು ಬಿಟ್ರು ನಿನಗೆ. ಅಲ್ಲೆಲ್ಲೋ ಅವ್ರ ಮಗ ಬೇಗರನ್ ಮಗನೋ ಯಾರೋ ಮಾಡ್ತಿದ್ರೆ ನಿನಗೆ ಸಿಗೋರ, ಅದು ಮಾಮೂಲಿ ಅಂತ ಹೋಗೋರು. ಅವ್ರಿಗೆ ಇನ್ನೇನು ಕಿಸಿಯೋಕ್ಕಾಗಿಲ್ಲ. ನೀನು ಇಲ್ಲಿ ಬಂದುಬಿಟ್ಟೆ. ಇಲ್ಲಿ ಶಮೇಣದ ಮೇಲೆ ಅವ್ನ ಮಗ ಪಾಪ ಮೈಸೂರಲ್ಲಿ ಓದ್ಕೊಂಡಿದ್ದಾನವನು. ಅವನೇನೋ ರಂಜಾನ್ ತಿಂಗಳು ಅಂತ ಹಬ್ಬಕ್ಕೆ ಬಂದವನೇ. ಹೇಳ್ತೀಯಾ ರೌಡಿ ಲಿಸ್ಟ್ ಮಾಡಬೇಕು, ಅದು ಮಾಡಬೇಕು. ಅಷ್ಟು ಮಾಡಿದ್ರೆ ನಿನ್ನ ಮೇಲೆ ಎಷ್ಟು ಮಾಡಬೇಕು ಗೊತ್ತಾ? ಎಷ್ಟು ಮಾಡಬೇಕು ನಿನಗೆ? ನೀನು ಅರಸೀಕೆರೆಗೆ ಬಂದಮೇಲೆ ಎಷ್ಟು ಗಲಾಟೆ ಮಾಡಿಸಿದೀಯಾ, ಏನೇನು ಮಾಡಿಸಿದೀಯಾ? ಎಲ್ಲ ಸುಮ್ಮನೆ ನಾವು ಆರಾಮಾಗಿದ್ದೀವಿ. ಎಲ್ಲ ಪರಿಶೋಧನೆ ಮಾಡಿ ಏನೇನೋ ಮಾಡೋಕ್ಕೆ ಹೋಗಬೇಡ. ನೀನು ದೊಡ್ಡವನು ಅಂತ ತಿಳ್ಕೊಂಡಿದ್ದೀನಿ. ಈ ಸಣ್ಣ ಬುದ್ಧಿಗೆ ಬರೋಕ್ಕೆ ಹೋಗಬೇಡ ನೀನು. ಸಮಾಜ ಅಂತ ಹೇಳಕ್ಕೆ ಹೋಗಬೇಡ. ಅವೆಲ್ಲ ಮಾಡೋಕ್ಕೆ ಹೋಗಬೇಡ. ಏನು ಗೊತ್ತಾ, ನೀನು ರಾಜಕೀಯ ನೀನು ಮಾಡ್ಕೋ. ದೊಡ್ಡಲ್ಲಿದೆಯಾ ಪಾಪ, ಅದು ಎಲ್ಲ ರಾಜಕೀಯಕ್ಕೆ ಬಂದರೆ ಎಲ್ಲ ಬಿಚ್ಚಿಬಿಡ್ಬೇಕಾಗತ್ತೆ. ಅಲ್ಲಿ ಮುಜಾರ್ ಮೊಲದಲ್ಲಿ ಒಂದು ಸ್ವಲ್ಪ ಬಿಚ್ಚಿದ್ದೀನಿ, ಓಡೋದೆ. ಇಲ್ಲಿ ಪೂರ ಬಿಚ್ಚಬೇಕಾಗತ್ತೆ. ಹುಷಾರಾಗಿರೋ, ಆಯಿತಾ? ಅವ್ನು ಸಿಕಂದರ್ ನನಗಿಂತ 3 ವರ್ಷ ಸಣ್ಣವನು. ಅದಕ್ಕಿಂತ ನಾನು ಇನ್ನೂ 3 ವರ್ಷ ದೊಡ್ಡವನು, ಗೊತ್ತಾ? ಬಾ ಫಸ್ಟು ಯಾವ್ದಾರ ಪಂಚಾಯತಿಗೋ ಯಾವುದೋ ಎಲೆಕ್ಷನ್ಗೆ ಬಾ. ಅವಾಗ ನಿಂತ್ಕೊಂಡು ಆಮೇಲೆ MLA ಆಗಂತೆ. ಆಯಿತು, MLAನೇ ಆಗು ನೀನು. ಈ ಥರನಾ ಜನ ದೊಡ್ಡ್ರ? ಶೇಖರಪ್ಪ ಎಲ್ಲಿ ಹೋದ್ರು? ಎಲ್ಲಿ ಹೋದ್ರು? ರಾಜಕೀಯ ಮಾಡೋಕ್ಕೆ ಹೋಗಬೇಡ. ನಾನು ರಾಜಕೀಯ ಮಾಡ್ತೀನಿ, ನಮಗೂ ಗೊತ್ತು. ಅವೆಲ್ಲ ಮಾಡೋಕ್ಕೆ ಹೋಗಬೇಡ. ನಮ್ಮ ಸಮಾಜದ ಬಗ್ಗೆ ನೀನು ಏನು ಹೇಳಕ್ಕೆ ಹೋಗಬೇಡ, ಗೊತ್ತಾ?
ಸಿಕಂದರ್, ನಿನಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮ್ಮ ನಾಯಕರಿಂದ ನೀನು ಏಕವಚನದಲ್ಲಿ ಮಾತಾಡ್ತಾ ಇದೀಯಾ, ಹೋಗೋ ಬಾರ ಅಂತಿದೀಯಾ. ಫಸ್ಟು ಸಭ್ಯತೆ ಕಲ್ತ್ಕೋ. ನೀನು ಟಿಪಿ ವೃತ್ತದಲ್ಲಿ ಬಂದು ನಮ್ಮ ನಾಯಕರು ಪ್ರತಿಭಟನೆ ಮಾಡಿದ್ದು ಕೋಮುಗಲಭೆ ಸೃಷ್ಟಿ ಮಾಡಿದ್ದಲ್ಲ. ನೀವು ಹೇಳ್ತಿರೋದು ನಿಮ್ಮ ನಾಯಕರಲ್ಲ ಸಮೂಹ ಅವ್ರ ಮಗ ಮಾಡಿದ್ದು ಕೋಮುಗಲಭೆ. ಅದನ್ನ ಕಳಿಸಲಿಕ್ಕೆ ಪ್ರತಿಭಟನೆ ಮಾಡಕ್ಕೆ ಬಂದಿರೋದು. ಅವ್ರು ಗಂಡಸಾಗಿ ಪ್ರತಿಭಟನೆಯಲ್ಲಿ ಟಿಪಿ ವೃತ್ತದಲ್ಲಿ ಬಂದು ಪ್ರತಿಭಟನೆ ಮಾಡಿದ್ದಾರೆ. ನಿನಗೆ ಗಂಡಸ್ತಾನ ಇದ್ರೆ ನೀನು ಬಾ ಅಲ್ಲಿಗೆ. ನೀನು ಯಾವುದೋ ಒಂದು ರೂಮಲ್ಲಿ ಕುತ್ಕೊಂಡು ಸುಮ್ಮನೆ ಫೇಸ್ಬುಕ್ಕಲ್ಲಿ ಈ ಥರ ವಿಡಿಯೋಗಳು ಮಾಡೋದನ್ನ ಬಿಡು. ನೀನು ನಮ್ಮ ನಾಯಕನ ಯಾಕೆ ಕರಿತಿದ್ಯಾ? ನಾನಿದ್ದೀನಿ ಬಾ. ನಾನು ಬೇಡ, ನಮ್ಮ ತಮ್ಮದನ್ನ ಕಳಿಸ್ತೀನಿ. ನೀನು ಅದೇನು ಮಾಡ್ತೀಯ ಬಂದು ಅದೇನು ಹೇಳ್ತಿಲ್ಲ ನಿನ್ನೆ ಬಂತ ನಮ್ಮ ನಾಯಕರು ಕರೆದಿದ್ಯಲ್ವಾ? ನೀನು ನಮ್ಮ ತಮ್ಮದನ್ನ ಕಳಿಸ್ತೀನಿ. ಎಲ್ಲಿ ಬರ್ಬೇಕು ಹೇಳು, ಅಲ್ಲೇ ಕಳಿಸ್ತೀನಿ. ನಿಮ್ಮ ಏರಿಯಾಗೆ ಕಳಿಸ್ಬೇಕಾ ಹೇಳು, ಅಲ್ಲೇ ಬರ್ತೀವಿ, ಅಲ್ಲೇ ಬಂದು ಮಾತಾಡ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಈ ಥರ ಎಲ್ಲ ಮಾತಾಡಿದ್ರೆ ಜಮಾತ್ ಕಮಿಟಿಯವರಿಗೆ ನಂದೊಂದು ಮನವಿ. ಕಳೆದ ತಿಂಗಳು ಇದೇ ಸಿದ್ದಪ್ಪ ನಗರದಲ್ಲಿ ಅಮಾಯಕ ದಲಿತ 3 ಹುಡುಗರಿಗೆ ನಿಮ್ಮ ಜಮಾತಿನ ಹುಡುಗರೆಲ್ಲ ಬಂದು ಒಂದು 500 ಗಾಡಿಯಿಂದ ಬಂದು ಏಕಾಏಕಿ ಹೊಡೆದು ಅವನು ಜೀವಕ್ಕೆ ಇವತ್ತು ಹೋರಾಡ್ಕೊಂಡು ಇವತ್ತು ಅವನ ಮನೆಯಲ್ಲಿ ನೋವು ಅನುಭವಿಸ್ತಾ ಇದ್ದಾನೆ. ತಾವು ಶಾಂತಿ ಬಯಸ್ತಿರಲ್ಲ ಸ್ವಾಮಿ, ಇದು ತಾವು ಉತ್ತರ ಕೊಡೋಕೆ ರೆಡಿ ಇದ್ದೀರಾ? ತಾವು ಬಂದು ಮನೆ ನೋಡಿ. ಈಗಲೂ ಅವನ ಹೆಸರು ಚೆಲ್ಲ, ಅವ್ರ ತಂದೆ ಹೆಸರು ಸನ್ ಆಫ್ ನಾರಾಯಣಿ ಅಂತ, ಇನ್ನೊಬ್ಬ ಪದ್ಮನಾಭ ಅಂತ, ಇನ್ನೊಬ್ರು ಇದ್ದಾನೆ, ಅವನು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ಹೀಗೆ ತಾವು ಅರ್ಸಿಕರು ಶಾಂತಿ ಬಯಸೋರು ಯಾವುದೋ ಸಣ್ಣ ಒಂದು ಕ್ಷುಲ್ಲಕ ಕಾರಣಕ್ಕೆ 500 ಬೈಕಿಂದ ಯುವಕರು ಬಂದು ಇವತ್ತು ಅವರು ಸಿದ್ದಪ್ಪನಗರದಲ್ಲಿ ಅವನು ಹೊಡೆದಿ ಅವನು ಅಡ್ಮಿಟ್ ಮಾಡಿ ನಾವು ಲಕ್ಷಗಟ್ಟಲೆ ಖರ್ಚು ಮಾಡಿ ಅವನ ಗುಣ ಮಾಡಿ ಇವತ್ತು ಮನೇಲಿ ರಸ್ತೆ ತಗೊಳ್ತಾ ಇದ್ದಾನೆ. ಇಂಥ ಪರಿಸ್ಥಿತಿ ತಾವು ನಿರ್ಮಾಣ ಮಾಡ್ತೀರ ಅರ್ಸಿಕೆರೆಯಲ್ಲಿ. ಇದು ಅರ್ಸಿಕೆರೆ ಜನ ನೋಡ್ತಾ ಇಲ್ವಾ? ತಾವು ದಲಿತರು ಬೇಕು, ದಲಿತ ಜೊತೆ ವಿಶ್ವಾಸ ಆಗಿದ್ದೀರಾ ಅಂತ ಹೇಳ್ತಿರಲ್ಲ. ದಲಿತ ಹುಡುಗರನ್ನ ಟಾರ್ಗೆಟ್ ಮಾಡಿ ತರ ಹೊಡೆದಿದಾರಲ್ಲ ಸ್ವಾಮಿ. ಅವ್ರ ತಾಯಿ ನೆನ್ನೆ ಫೋನ್ ಮಾಡಿ ಗೋಳನ್ನು ಅನುಭವಿಸ್ತಾ ಇದ್ದಾರೆ. ಮೊನ್ನೆ ನೀವು ನಡೆದಿದ್ದ ಫ್ರೆಂಡ್ಸ್ ಹತ್ರ ಈ ತರ ಮಾಡಿದಿರಾ, ನನ್ನ ಮಗನ ಅನ್ಯಾಯ ಆಗಿದಲ್ಲ, ನೀವು ನ್ಯಾಯ ಕೊಡ್ತಿಲ್ಲ ಅಂತ. ಆದ್ರೆ ನಮ್ಮ ಹೋರಾಟದ ಫಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಅಡಿಯಲ್ಲಿ ನಾವು ಅಟ್ರಾಸಿಟಿ ಫಿಕ್ಸ್ ಮಾಡಿ ಈಗ ಸಮಾಜಕ್ಕೆ ನ್ಯಾಯ ತೋರಿಸ್ಕೊಟ್ಟಿದೀವಿ. ಇದೇ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಸಹಕಾರ ಕೊಟ್ಟಿದ್ದಾರೆ. ಈ ರೀತಿ ತಾವು ತಮ್ಮ ಸಮಾಜದ ಯುವಕರಿಗೆ ಬುದ್ಧಿವಾದ ಹೇಳಿ ಈ ತರ ಅಮಾಯಕ ಹುಡುಗರನ್ನ ಹೊಡೆಯೋದು, ಅರ್ಸಿಕೆರೆ ಶಾಂತಿನ ಕದಳೋದು ಇವೆಲ್ಲ ತಾವು ಮಾಡ್ತಾ ಇದ್ದೀರಾ. ತಾವು ಮಾಡಿ ಈಗ ನಮ್ಮ ನಾಯಕರಾದ NR ಸಂತೋಷನ ಮೇಲೆ ಗೂಬೆ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ. ಇದು ಯಾವ ನ್ಯಾಯ ಸ್ವಾಮಿ? ಎಲ್ಲ ಸ್ಟೇಷನ್ ಅಲ್ಲಿ ಸಂಬಂಧಪಟ್ಟ ದಾಖಲೆಗಳಿದಾವೆ, ನೋಡಿ ಒಂದ್ಸಲ ಯಾರ ಮೇಲೆ FIR ಆಗಿದೆ, ಏನೇನಾಗಿದೆ, ಇವತ್ತು ನಮ್ಮ ಸಮಾಜ ಮೇಲೆ ಏನು ಅನ್ಯಾಯ ಆಗಿದೆ, ಇವೆಲ್ಲ